ಬೆಂಗಳೂರಿನಲ್ಲಿ ಅಪ್ರಾಪ್ತ ಮಕ್ಕಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನಕ್ಕೆ ಇಬ್ಬರ ಕಥೆಯನ್ನ ಮುಗಿಸಿದ್ನ ಮಲತಂದೆ. ಆಕೆಗೆ ಮೊದಲ ಗಂಡನ ಜೊತೆ ಡೈವರ್ಸ್ ಆಗಿತ್ತು. ಡಿವೋರ್ಸ್ ಆದ ನಂತರ ಮತ್ತೊಂದು ಮದುವೆ ಆಗಿದ್ಲು. ಆದ್ರೆ ಆತ ಎರಡನೇ ಪತಿ ಏನಿದ್ದಾನೆ ಆತ ಮಕ್ಕಳನ್ನೇ ಸಾಯಿಸಿದ್ದಾನೆ. ಎರಡು ಮಕ್ಕಳನ್ನ, ಅಪ್ರಾಪ್ತ ಮಕ್ಕಳನ್ನ. ಅನುಮಾನದ ಕಾರಣಕ್ಕೆ ಏನಾದರೂ ಇದು ಘಟನೆ ಆಯ್ತಾ? 5 ವರ್ಷಗಳ ಹಿಂದೆ ಸುಮಿತ್ ಜೊತೆ ಮದುವೆ ಆಗಿದ್ದಂಥ ಅನಿತಾ ಮೊದಲ ಪತಿಯ ಮಕ್ಕಳನ್ನು ಕೂಡ ಸುಮಿತ್ ನೋಡ್ಕೊಳ್ತಾ ಇದ್ದ. ಇತ್ತೀಚೆಗೆ ಸುಮಿತ್ನನ್ನ ಅವಾಯ್ಡ್ ಮಾಡ್ತಾ ಇದ್ರಂತೆ ಮಕ್ಕಳು ಎಲ್ಲಿಗಾದ್ರೂ ಹೋದ್ರೆ, ಸ್ನೇಹಿತರ ಜೊತೆ ಏನಾದರೂ ಓಡಾಡಿದ್ರೆ ಈತ ಪ್ರಶ್ನೆ ಮಾಡ್ತಾ ಇದ್ದಂತೆ, ಅನುಮಾನ ಪಡ್ತಾ ಇದ್ದಂತೆ ಎಲ್ಲಿಗೆ ಓಡಾಡ್ತಿದ್ರ ಏನು ಅಂತ. ಸೊ ಮೊದಲ ಪತಿಯ ಮಕ್ಕಳನ್ನು ಕೂಡ ಈ ಸುಮಿತ್ ಎರಡನೇ ಪತಿ ನೋಡ್ಕೊಳ್ತಾ ಇದ್ದ. ಸೊ ಇತ್ತೀಚೆಗೆ ಸುಮಿತ್ನನ್ನ ಅವಾಯ್ಡ್ ಮಾಡ್ತಾ ಇದ್ರಂತೆ ಮಕ್ಕಳು. ಸೊ ಸ್ನೇಹಿತರ ಜೊತೆ ಏನಾದರೂ ಓಡಾಡಿದ್ರೆ, ಹೊರಗಡೆ ಏನಾದರೂ ಹೋದ್ರೆ ಪ್ರಶ್ನೆ ಮಾಡ್ತಾ ಇದ್ದ, ಜೊತೆಗೆ ಅನುಮಾನ ಪಡ್ತಾ ಇದ್ದಂತೆ ಭಾಳ. ಸೊ ಎರಡನೇ ಪತಿ ಸುಮಿತ್ ನೆನ್ನೆ ಮಕ್ಕಳ ಜೊತೆ ಗಲಾಟೆ ಮಾಡಿರುವಂಥ ಶಂಕೆ ಇದೆ, ಎಲ್ಲಿಗೆ ಹೋಗಿದ್ರಿ ಏನು ಅಂತ. ಈ ಇಬ್ಬರು ಮಕ್ಕಳು ನೀವೇ ನೋಡ್ತಾ ಇದ್ದೀರಾ. ಸುಮಿತ್ ವಿರುದ್ಧ ದೂರು ಕೊಟ್ಟಿರುವಂಥ ಪತ್ನಿ ಅನಿತಾ, ಆರೋಪಿ ಸುಮಿತ್ಗಾಗಿ ಬಲೆ ಬೀಸಿರುವಂಥ ಪೊಲೀಸರು ಈಗ ಆತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಸೊ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಇಬ್ಬರ ನಡುವೆ ಗಲಾಟೆ ಆಗಿದೆ. ಮಕ್ಕಳು ಹೆಚ್ಚಾಗಿ ಈತನಿಗೆ ಹೆಚ್ಚು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಅಂತಾನ, ಅಥವಾ ಅಷ್ಟು ಪ್ರಾಮಿನೆನ್ಸ್ ಕೊಡ್ತಿರಲಿಲ್ಲ ಅಂತ. ಸೊ ಆ ಕಾರಣಕ್ಕೆ ಈತ ಸುಮಿತ್ ಎರಡನೇ ಪತಿ 5 ವರ್ಷಗಳ ಹಿಂದೆ ಇಬ್ಬರಿಗೂ ಕೂಡ ಮದುವೆ ಆಗಿತ್ತು. 2 ಮಕ್ಕಳನ್ನು ಕೂಡ ಕೊಂದಿರುವಂಥದ್ದು. ಎರಡನೇ ಪತಿಯ ಕೃತ್ಯದಿಂದ ಪತ್ನಿ ಬೆಚ್ಚಿ ಬಿದ್ದಿದ್ದಾಳೆ ಅನಿತಾ. ಸೊ ಮಕ್ಕಳಿಗೆ ಆಸರೆ ಆಗುತ್ತೆ ಅನ್ನೋ ಕಾರಣಕ್ಕೇನೆ ಈಕೆ ತನಗೂ ಒಂದು ದಿಕ್ಕು ಅಂತ ಇರುತ್ತೆ, ಆಸರೆ ಅಂತ ಇರುತ್ತೆ. ಜೊತೆಗೆ ಮಕ್ಕಳು ಕೂಡ ಏನು ಬೆಳೀತಿದ್ದಾರೆ, ಅವ್ರಿಗೂ ಕೂಡ ಒಂದು ತಂದೆ ಇದ್ದರೆ, ಮೊದಲನೇ ಪತಿ ಡಿವೋರ್ಸ್ ಆಗಿರುವಂಥ ಕಾರಣ ನೋಡ್ಕೊಳ್ಳುವಂಥ ಒಂದು ಗಾರ್ಡಿಯನ್ ರೀತಿಯಾಗಿರ್ತಾರೆ ಅಂತ ಹೇಳಿ ಆಕೆ ಮದುವೆ ಆಗಿದ್ಲು. ಆದರೆ ಈಗ ಆತನೇ ಈ 2 ಮಕ್ಕಳನ್ನು ಕೂಡ, ಹೆಣ್ಣು ಮಕ್ಕಳನ್ನು ಕೊಂದಿರೋದು. ಸೊ ಸದ್ಯಕ್ಕೆ ಮಕ್ಕಳೆಲ್ಲಾದರೂ ಹೋದರೆ, ಹೊರಗಡೆ ಓಡಾಡಿದರೆ, ಸ್ನೇಹಿತರ ಜೊತೆ ಏನಾದರೂ ಮನೆ ಬಿಟ್ಟು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಈತ ಪ್ರಶ್ನೆ ಮಾಡ್ತಾ ಇದ್ದ, ಅನುಮಾನ ವ್ಯಕ್ತಪಡಿಸ್ತಾ ಇದ್ದ ಅಂತ ಮಾಹಿತಿ ಇದೆ. ಸೊ ನೆನ್ನೆ ಮಕ್ಕಳ ಜೊತೆ ಮಾತಿಗೆ ಮಾತು ಬೆಳೆದು ಕೊಲೆ ಮಾಡಿರುವಂಥ ಶಂಕೆ ಇದೆ ಇಬ್ಬರನ್ನೂ ಕೂಡ. ಸೊ ಸದ್ಯಕ್ಕೆ ಈತನಿಗೋಸ್ಕರ ಹುಡುಕಾಟ ನಡೀತಿದೆ. ಅಪ್ರಾಪ್ತ ಮಕ್ಕಳನ್ನು ಕೊಂದಂಥ ಸುಮಿತ್ ಈಗ ತಲೆ ಮರೆಸ್ಕೊಂಡಿದ್ದಾನೆ. ಸೊ ಅನುಮಾನಕ್ಕೆ ಇಬ್ಬರ ಕಥೆಯನ್ನ ಈ ಮಲತಂದೆ ಮುಗಿಸಿದ್ನ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಇಬ್ಬರು ಹೆಣ್ಣುಮಕ್ಕಳು. ಸೊ ಸ್ವಂತ ಈ ಎರಡನೇ ಪತಿಯೇ ಈಗ ಕೊಂದಿರುವಂಥದ್ದು. ಆಕೆಗೆ ಅನಿತಾಗೆ ಈಗ ದಿಗ್ಭ್ರಮೆ ಆಗಿದೆ. ಇಬ್ಬರು ಹೆಣ್ಮಕ್ಳನ್ನು ಕಳ್ಕೊಂಡಿರುವಂಥ ತಾಯಿ, ಮೊದಲ ಪತಿಯ ಮಕ್ಕಳನ್ನು ಕೂಡ ಸುಮಿತ್ ನೋಡ್ಕೊಳ್ತಾ ಇದ್ದ, ಆದರೆ ಆತನೇ ಕೊಂದಿದ್ದಾನೆ.